ಹೆಲೋ ನಮಸ್ತೆ ಎಲ್ರಿಗೂ, ಅಸ್ಸಲಾಮ್ ವಲೈಕುಮ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಬ್ಲೆಸ್ಸಿಂಗ್ಸಿಂದ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಇವತ್ತು ನಾನು ವ್ಲಾಗ್ ರೆಡಿ ಮಾಡಿದ್ದೀನಿ. ಸೊ ಈ ವ್ಲಾಗಲ್ಲಿ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ಸು ಮತ್ತು ಫುಲ್ ಡೇ ನಮ್ಮದು ಬ್ಯುಸಿ ಹೇಗಿತ್ತು ಅದನ್ನೆಲ್ಲ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ನನ್ನ ಮಗನ ಬರ್ಡೇ ವಿಶಸ್ ತುಂಬ ಜನ ನಿನ್ನೆ ನನಗೆ ಮೆಸೇಜಸ್ ಓದೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ವಿಶಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಆಶೀರ್ವಾದ ಹೀಗೆ ಇರಲಿ. ಮತ್ತು ನನ್ನ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ ಅಲ್ಲ. ಸೊ ಫೈನಲಾಗಿ ನನ್ನ ರಿಪೋರ್ಟು 1 ಇಯರ್ ಆದಮೇಲೆ ನನಗೆ ಫೈನಲಾಗಿ ನನ್ನ ರಿಪೋರ್ಟ್ ಕೈಗೆ ಸೇರಿದೆ. ಸೊ ನಾನು ಫುಲ್ ಹೆಲ್ದಿಯಾಗಿದ್ದೀನಿ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಮತ್ತು ನನ್ನ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ. ಇದೆಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಜೊತೆ ಇರೋದು. ಸೊ ಅದಕ್ಕೆ ನಾನು ಬೇಗ ರಿಕವರಿ ಆಗ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಮತ್ತು ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕಿಂತ ನಾನು ಹೊರಗಡೆ ಬೇಗ ಬರೋಕ್ಕಾಗಿಲ್ಲ, ಲೇಟಾಗಿ ಬಂದಿದ್ದೀನಿ. ಸೊ ಇಲ್ಲಿ ನಾನು ಬಂದು ಅವನಿಗೆ, ಇದು ನಮ್ಮದು ಹಳೆಯ ಶಾಪು, ಅಂದರೆ ಇವರು ತುಂಬ ಹಳೆಯ ಫ್ರೆಂಡು. ನಮಗೆ ಏನೇ ಪರ್ಚೇಸಿಂಗ್ ಇದ್ದರೂ ಜೆಂಟ್ಸ್ದು ನಾನು ಇವ್ರ ಹತ್ರನೇ ಮಾಡ್ತೀನಿ. ಯಾಕಂದರೆ ಇವ್ರು ಕಾಲ್ ಮಾಡಿ ಎಲ್ಲ ಆರೈಕೆ ಎಲ್ಲ ಕೇಳ್ತಾರೆ, ನನ್ನ ಬಗ್ಗೆ ಎಲ್ಲ ಕೇಳ್ತಾರೆ. ಸೊ ಇವರು ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಇವ್ರಿಗೆ ನಾನು ಬಿಡೋದಿಲ್ಲ. ಇವ್ರ ಅಂಗಡಿಗೆ ಯಾವಾಗಲೂ ಹೋಗಿ ಪರ್ಚೇಸಿಂಗ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಬ್ರ್ಯಾಂಡೆಡು ಇರುತ್ತೆ. ಬ್ರ್ಯಾಂಡೆಡ್ ಮತ್ತು ನಮ್ಮ ತಕ್ಕಂತೆ ನಾವು ಯಾವ ಥರ ತೊಗೊಳ್ತೀವಿ ಅದ್ರ ತಕ್ಕಂತೆ ಇಲ್ಲಿ ಬಟ್ಟೆಗಳು ಸಿಗುತ್ತೆ ನಮಗೆ. ಸೊ ಅವನಿಗೆ ಬಟ್ಟೆ ತೊಗೊಂಡು ಮತ್ತೆ ಅಲ್ಲಿಂದ ವಾಪಸ್ ಬಂದು ನಾನು ಇಲ್ಲಿ, ಇದು ಕೂಡ ಅಷ್ಟೇ, ಇದು ತುಂಬ ಹಳೆ 35 ಇದೆ ಈ ಬೇಕ್ರಿ. ಸೊ ಇವರು ಹಳೆ ಪರಿಚಯ ನನಗೆ. ಇವ್ರ ಹತ್ರನೇ ನಾನು ಕೇಕ್ ಆರ್ಡ್ರ್ ಎಲ್ಲ ಕೊಡೋದು. ಸೊ ಚೆನ್ನಾಗಿ ಮಾಡ್ತಾರೆ. ಆದರೆ ಜಾಸ್ತಿ ಕ್ರೀಮ್ ಎಲ್ಲ ಯೂಸ್ ಮಾಡಲ್ಲ. ಸೊ ನೀಟಾಗಿ ಮಾಡ್ಕೊಡ್ತಾರೆ, ನಮಗೆ ತಕ್ಕಂತೆ ನಾವು ಯಾವ ಥರ ಹೇಳ್ತೀವಿ ಆ ಥರ ಮಾಡ್ಕೊಡ್ತಾರೆ. ಅದಕ್ಕೆ ಇಲ್ಲಿಗೆ ನಾನು ಬರೋದು. ಹಾಂ, ಬರ್ಡೇ ಮತ್ತು ನಾನು ಮನೆಗೆ ಬಂದು ಇಲ್ಲಿ ಸ್ವೀಟ್ಸ್ ಎಲ್ಲ ರೆಡಿ ಮಾಡೋಣ ಅಂತ ಫಸ್ಟು ನಾನು ಜಾಮೂನ್ ಒಂದೇ ಪ್ಲ್ಯಾನ್ ಇತ್ತು ನಂದು. ನನ್ನ ಮಗನಿಗೆ ತುಂಬ ಇಷ್ಟ ಜಾಮೂನು. ಸೊ ಇಲ್ಲಿ ಜಾಮೂನ್ಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಮತ್ತೆ ನೋಡಿದೆ ನಾನು ಖೋವಾ ಜಾಸ್ತಿ ಇತ್ತು, ಅಂದರೆ ಸಪ್ಪೆ ಖೋವಾ ಜಾಸ್ತಿ ಇತ್ತು. ಸೊ ಅದಕ್ಕೆ 2 ವೆರೈಟಿ ಮಾಡೋಣ, ಅವನಿಗೂ ಇಷ್ಟ ಆಗುತ್ತಲ್ಲ ಅಂತ ನಾನು ಫಸ್ಟು ಜಾಮೂನ್ಗೆ ನಾನು ಜಾಮೂನ್ ಪಾಕೆಟ್ ಯೂಸ್ ಮಾಡಲ್ಲ. ಸೊ ಮಿಲ್ಕ್ ಪೌಡರ್ ಯೂಸ್ ಮಾಡಲ್ಲ, ನಾನು ಮೈದಾನಲ್ಲೇ ಖೋವಾ ಹಾಕಿ ಮಾಡ್ತೀನಿ. ಸ್ಮೂತಾಗಿ ಸ್ಪಂಜಿಯಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ ನಾವು ಹೊರಗಡೆ ಹೋದರೆ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಸೊ ಅದೇ ಟೇಸ್ಟಲ್ಲಿ ನಾನು ಮಾಡೋದು. ಸೊ ಖೋವಾ ಮತ್ತು ಹಾಲನ್ನು ಗ್ರೈಂಡ್ರ್ ಮಾಡ್ಕೊತೀನಿ ಗ್ರೈಂಡಲ್ಲಿ. ಸೊ ಈ ಥರ ಲಿಕ್ವಿಡ್ ಮಾಡ್ಕೊಂಡು ಮತ್ತು ಆ ಸೀಟಲ್ಲಿ ನಾನು ತುಂಬ ತೆಳ್ಳಗೆ ಕಲಿಸ್ಬೇಕು ನಾವು ಹಿಟ್ಟನ್ನು. ಜಾಸ್ತಿ ಗಟ್ಟಿ ಇದ್ದರೆ ಅದೆಲ್ಲ ಗಟ್ಟಿಯಾಗಿಬಿಡುತ್ತೆ ಜಾಮೂನ್. ಆಮೇಲೆ ಇದು ಮೈದಾ ಇರುತ್ತಲ್ವ, ಅದು ಸಿರಪ್ಪಲ್ಲಿ ಬೇಗ ಡೀಪ್ ಆಗೋಲ್ಲ. ಸೊ ಅದಕ್ಕೆ ಇದು ಸ್ಮೂತಾಗಿ ಡೋ ರೆಡಿ ಮಾಡ್ಕೊತೀನಿ. ಅದಕ್ಕೆ ಜೊತೆ ನಾನು ಘೀ ಆ್ಯಡ್ ಮಾಡ್ಕೊಂಡು ಇದನ್ನು ಅರ್ಧ ಗಂಟೆ ನೆನೆಯೋಕೆ ಇಡ್ತೀನಿ. ಸೊ ಇದು ನೆನೆಯೋವರೆಗೂ ನಾನು ಇಲ್ಲಿ ಮಿಕ್ಕಿದ್ದು ನಾನು ಇದಕ್ಕೆ ಮುಜಫರ್ ಅಂತೀವಿ ನಾವು ಬ್ಯಾಂಗ್ಳೂರಲ್ಲಿ, ಇದು ತುಂಬ ಫೇವ್ರೇಟ್ ಬ್ಯಾಂಗ್ಳೂರಲ್ಲಿ. ಸೊ ಇದು ಅಕ್ಕಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡು, ಸೊ ಹಾಫ್ ಆನ್ ಅವರ್ ಮುಂಚೆನೇ ಅಕ್ಕಿಯನ್ನು ನಾನು ನೆನೆಸಿಟ್ಟು ಆಮೇಲೆ ಇದನ್ನು ಬೇಯಿಸೋಕ್ಕಿಟ್ಟು ಆಮೇಲೆ ಇದನ್ನು ಸೊ ಬೇಯ್ತಾ ಇರೋ ಟೈಮ್ಗೆ ಸಕ್ಕರೆ ಮತ್ತು ಖೋವಾ ಇದೆರಡನ್ನ ಮಿಕ್ಸ್ ಮಾಡಿ ಇನ್ನೂ ಒಂದು ಸಲ ಫುಡ್ ಕಲರ್ ಆ್ಯಡ್ ಮಾಡಿಬಿಟ್ಟು ನಾನು ಬಿಡ್ತೀನಿ ಇಲ್ಲಿ. ಮತ್ತು ಪಕ್ಕದಲ್ಲಿ ನಾನು ಟೈಮ್ ಇಲ್ಲ ನನಗೆ, ಬೇಗ ಕೆಲಸ ಮಾಡ್ತಾಯಿದ್ದೀನಿ ನಾನು. ಸೊ ಅದರಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಘೀಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ರೋಸ್ಟ್ ಮಾಡಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ನನಗೆ ಫುಲ್ ಹಾಗೆ ಬಾದಾಮ್ ಇದೆಯಲ್ಲ ಅದನ್ನು ಫುಲ್ ಹಾಕೋದಿಷ್ಟ. ಅದು ಅಂದರೆ ಕಟ್ ಮಾಡಿ ಹಾಕೋದಿಷ್ಟ ಇಲ್ಲ. ಇದು ನನ್ನ ಮಗನಿಗೋಸ್ಕರ ಕಟ್ ಮಾಡಿ ಹಾಕ್ತಾಯಿರೋದು. ಮತ್ತು ಇಲ್ಲಿ ಬೇಯ್ತಾ ಇರೋ ಇದಕ್ಕೆ ಅಕ್ಕಿಗೆ ನಾನು ಮಿಲ್ಕ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೇನು ಮಿಲ್ಕಿನ ಜಾಸ್ತಿ ಅವಶ್ಯಕತೆ ಇರಲ್ಲ, ಅಂದರೆ ಹಾಲಿಂದ ಅವಶ್ಯಕತೆ ಜಾಸ್ತಿ ಇರಲ್ಲ. ಯಾಕಂದರೆ ನಾವು ಖೋವಾ ಮಿಕ್ಸ್ ಮಾಡಿರ್ತೀವಲ್ಲ. ಸೊ ಯೂಸ್ ಮಾಡೋರು ಮಿಲ್ಕ್ ಮೇಡ್ ಯೂಸ್ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತಿದೆ. ಮತ್ತು ಪಕ್ಕದಲ್ಲಿ ನಾನು ಅದೇ ಜಾಮೂನ್ ರೆಡಿ ಮಾಡ್ತಾಯಿದ್ದೀನಿ. ಬೇಗ ಮಾಡಬೇಕು, ಟೈಮ್ ಇಲ್ಲ. ಅಮ್ಮ ಬೇರೆ ಹಾಸ್ಪಿಟಲ್ ಹೋಗಿದ್ದಾರೆ, ಅವ್ರಿಗೂ ಹುಷಾರಿಲ್ಲ, ಇಲ್ಲಾಂದರೆ ಹೆಲ್ಪ್ ಮಾಡ್ತಿದ್ರು ಅವರು. ಅದರ ಆಗಿದ ತಕ್ಷಣ ನಾನಿಲ್ಲಿ ಮಟರ್ ಪಲಾವ್ ಮಾಡ್ತಾಯಿದ್ದೀನಿ. ಮಟರ್ ಪಲಾವ್ ಅಲ್ಲ, ನಾನು ಲೀಫ್ ಅದು ಬರುತ್ತಲ್ಲ ಪಲಾವ್ ಲೀಫ್ ಅದೆಯಾ ಅದನ್ನು ಯೂಸ್ ಮಾಡಲ್ಲ ನಾನು. ಟೇಸ್ಟ್ ಬೇರೆ ಆಗಿಬಿಡುತ್ತೆ, ಆ ಟೇಸ್ಟ್ ಬೇರೆ ಈ ಟೇಸ್ಟ್ ಬೇರೆಯೇ ಬರುತ್ತೆ. ಸೊ ಮಟರ್ ಪಲಾವ್ ನನ್ನ ಮಗನಿಗೆ ತುಂಬ ಇಷ್ಟ. ನಾನು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಅವನು ಫ್ರೆಂಡ್ಸ್ ಇದ್ದಾರಲ್ಲ ಅವರು ಕೆಲವರು ನಾನ್ ವೆಜ್ ತಿನ್ನಲ್ಲ ನಾವು ಅಂದ್ಬಿಟ್ರು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಪ್ಲ್ಯಾನ್ ಮಾಡಿ ಸೊ ದಾಲ್ಚಾ ಮತ್ತು ಮಟರ್ ಪುಲಾವ್, ಕಬಾಬ್, ಸ್ವೀಟ್ಸ್ ಮಾಡಿಕೊಂಡೆ. ಆದಷ್ಟು ಬೇಗನೆ ಆಯಿತು ಪ್ಲ್ಯಾನಿಂಗ್ ಪ್ರಕಾರ ಕೆಲಸ ಎಲ್ಲ. ಅದಾಗಿದ ತಕ್ಷಣ ದಾಲ್ಚಾಗೆ ರೆಡಿ ಮಾಡಿದೆ. ಸೊ ಆ ವಿಡಿಯೋ ನಾನು ಶೂಟ್ ಮಾಡಿಲ್ಲ. ಸೊ ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಕರಿಬೇವು, ಜೀರಿಗೆ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಗ್ಗರಣೆನ, ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು ದಾಲ್ಚಾಗೆ.
ನೋಡ್ಕೊಂಡು ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಅದನ್ನು ನೋಡಿ, ಇದು ಸೋರೆಕಾಯಿನ ಬೇಯಿಸಿ ಹಾಕಿದ್ದೀನಿ ದಾಲ್ಚಾ ಜೊತೆ. ಸೊ ಇದನ್ನು ಒಗ್ಗರಣೆ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ನಮ್ಮ ದಾಲ್ಚಾ ರೆಡಿ. ಇದು ಬ್ಯಾಂಗ್ಳೂರಲ್ಲಿ ಸ್ಪೆಷಲ್ ದಾಲ್ಚಾ, ಮತ್ತು ಮುಜಾಫರ್ ಎರಡು ಸ್ಪೆಷಲ್ ಬ್ಯಾಂಗ್ಳೂರಲ್ಲಿ. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಕೂಡ ರೆಡಿ ಆಗಿದೆ. ಚಿಕನ್ ಕಬಾಬ್ ಮಾಡೋದಕ್ಕೆ ಮಸಾಲೆ ಹಾಕಿ ರೆಡಿ ಮಾಡಿದ್ದೀನಿ. ನಿಮಗೆ ಡೌಟ್ ಆಗ್ಬೋದಲ್ಲ ಮೈದಾದಲ್ಲಿ ಬರುತ್ತಾ ಜಾಮೂನು ಅಂತ. ನೋಡಿ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಎಷ್ಟು ನೀಟಾಗಿ ಅದು ಜ್ಯೂಸಿಯಾಗಿದೆ ನೋಡಿ, ಎಷ್ಟು ನೀಟಾಗಿದೆ. ಮತ್ತು ಇಲ್ಲಿ ನಾವು ಮೇಲೆ ಡೆಕೋರೇಟ್ ಮಾಡೋದಕ್ಕೆ ರೂಮಲ್ಲಿ ನಾವು ಮಂಚ ಹಾಕ್ಬಿಟ್ಟು, ಈ ಸಲ ರೂಮ್ ನಮಗೆ ಸಿಗಲಿಲ್ಲ, ಅದಕ್ಕೆ ಹೊರಗಡೆ ನೋಡಿ. ಇದ್ರಲ್ಲಿ ಯಾಕೋ ನನ್ನ ಫೋನಲ್ಲಿ ಲೈಟಿಂಗೇ ಕಮ್ಮಿ ಆಯಿತು. ಸೊ ಬಂದ್ವಿ ನಾವು ಮೇಲ್ಗಡೆ ಬಂದು ಪಾರ್ಟಿಗೆ ಅರೇಂಜ್ ಮಾಡಿದ್ವಿ. ಬೇಗ ಬೇಗ ಅದು ಟೈಮ್ ಇರಲಿಲ್ಲ, ನಾನು ಹಾಸ್ಪಿಟಲ್ಗೆ ಇರಬೇಕಿತ್ತಲ್ಲ. ನೋಡು अली अली वो ना सब्सक्राइब हो इन्हें भी बार भैया भी हो खाए। हाँ शबाना मिसबा अभी अभी अब बोल। हाय गाइस, अच्छा ही हम ध्यान उनके घर को ही ध्यान का बता रहे हैं। घर को आई, घर को जाती है।